ತಾಲೂಕಿನ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ಮೊನ್ನೆ ತಾನೇ ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಆ ಪತ್ರಿಕಾಗೋಷ್ಠಿಯನ್ನು ನಾನು ಕೂಡ ನೋಡಿದೆ. ಬಿಹಾಫ್ ಆಫ್ ದಿ MLA ಪರವಾಗಿ ನಾನೊಂದು ಸ್ಟೇಟ್ಮೆಂಟ್ ಮಾಡಬೇಕಂತ ತಂದು ಕರೆದಿದ್ದೀನಿ. ಅದರ ಜೊತೆ ನನ್ನ ವೈಯಕ್ತಿಕ ಸ್ಟೇಟ್ಮೆಂಟ್ ಕೂಡ ಇದೆ. ಇದು ಬಹಳ ಸ್ಪಷ್ಟ. ಕಾರಣ ಇಷ್ಟೇ, ಇವತ್ತು 2023ರಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದ ನಂತರ ಈ ತಾಲೂಕಿನಲ್ಲಿ ನಮ್ಮ ಶಾಸಕರಾಗಿ ವಿಜಯಾನಂದ ಕಾಶ್ಯಪ್ನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಾವತ್ತು ಅಧಿಕಾರ ಇರುತ್ತೆ ಅಲ್ಲೇ ವಿರೋಧ ಪಕ್ಷ ಕೂಡ ಒಂದು ಚಟುವಟಿಕೆಯಲ್ಲಿ ಇರುತ್ತೆ. ಯಾಕಂತಂದ್ರೆ ಅಧಿಕಾರ ಇದ್ದಾಗ ವಿರೋಧ ಪಕ್ಷದವರು ನಮ್ಮನ್ನ ಎಚ್ಚರಿಸಲಿಕ್ಕಂತಾನೆ ನಮ್ಮ ನ್ಯೂನತೆಗಳನ್ನು ತಿಳಿಸಲಿಕ್ಕೆ ಇರೋಂಥ ಒಂದು ಪಕ್ಷ ಅಥವಾ ಪಬ್ಲಿಕ್ ಕೂಡ ಇರ್ಬೋದು. ಆ ಒಂದು ಮೊನ್ನೇನು ರೈತ ಮೋರ್ಚಾದ ಒಂದು ಚಳವಳಿಯನ್ನು ಮಾಡಿದ್ರು ಅಥವಾ ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಆ ಪ್ರೊಟೆಸ್ಟ್ನಲ್ಲಿ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಲ್ಲಿ ನಾನು ತಪ್ಪೇನು ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಬಗ್ಗೆ ಕೇಳಬೇಕು, ಕ್ಷೇತ್ರದ ಡೆವಲಪ್ಮೆಂಟ್ ಆಗಬೇಕು, ಪಬ್ಲಿಕ್ಕಿಗೆ ಎಲ್ಲ ಸರ್ವಿಸ್ಗಳು ಸಿಗಬೇಕು. ಆ ನಿಟ್ಟಿನಲ್ಲಿ ಒಬ್ಬ ವಿರೋಧ ಪಕ್ಷವಾಗಿ ಅವ್ರು ಏನು ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೀವಿ. ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ, ಮಾಡ್ತಾ ಇದ್ದೀವಿ, ಇನ್ನು ಮುಂದೂ ಮಾಡ್ತೀವಿ. ಮತ್ತು ಅವರ ಜೊತೆಗೆ ಬೆನ್ನೆಲುಬಾಗಿ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ನಿಂತು ನಮ್ಮ ಶಾಸಕರಿಗೆ ಹುರುಪು ಹುಮ್ಮಸ್ಸಿನಿಂದ ಹಲವಾರು ಯೋಜನೆಗಳನ್ನು ಇವತ್ತು ನಮ್ಮ ತಾಲೂಕಿಗೆ ತರುವಲ್ಲಿ, ತಾಲೂಕಿನ ಅಭಿವೃದ್ಧಿ ಶ್ರೇಯಗೋಸ್ಕರ ನಾವೆಲ್ಲರೂ ದುಡಿತೀವಿ ಅಂತ ತಮ್ಮ ಹತ್ರ ಕೇಳಬಯಸ್ತಾ ಇದ್ದೀವಿ. ಆದರೆ ನಮ್ಮ ಶಾಸಕರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ತದನಂತರ ಅಲ್ಲಿ ಯಾಕೆ ಮಾಡಿದ್ರು ಅನ್ನೋದು ಭಾಳ ಇಂಪಾರ್ಟೆಂಟ್. ಇವತ್ತು ವೈಯಕ್ತಿಕವಾಗಿ ಸಿಂಗಲ್ ವರ್ಡ್ಗಳಲ್ಲಿ ಅಲ್ಲಿ ಆ ಒಂದು ರ್ಯಾಲಿಯಲ್ಲಿ ಸೇರಿರುವಂಥ ವ್ಯಕ್ತಿಗಳು ಖಂಡನೆಯನ್ನು ಮಾಡಿದರು. ಇವತ್ತು ವೈಯಕ್ತಿಕನೂ ಮಾಡಿದರು, ರಾಜಕೀಯವಾಗಿ. ಆ ಒಂದು ವೈಯಕ್ತಿಕ ವಿಚಾರ ರಾಜಕೀಯ ಆಗಿ ಮಾಡುವಂಥ ವಿಚಾರಗಳಿಗೆ ನಾವಾಗಲಿ ನಮ್ಮ ಶಾಸಕರಾಗಲಿ ಯಾರು ಅಂತ ತಿಳಿಸೋದು ಅದು ಹಕ್ಕು ಕೂಡ. ಇವತ್ತು ನಾವು ಭಾರತ ದೇಶದಲ್ಲಿ ಅದೀವಪ್ಪ ಅಂದಮೇಲೆ, ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಗೌರವಿಸ್ತೀವಿ ಅಂದಮೇಲೆ ಕೇಳುವಂಥ ಹಕ್ಕೆಲ್ಲರಿಗಿದೆ. ಕೇಳಿ ನಮ್ಗೆ ಭಾಳ ಸಂತೋಷ. ಆದ್ರೆ ಕೆಲವೊಂದಿಷ್ಟು ವರ್ಡ್ಗಳನ್ನು ಅವರೇನು ಉಪಯೋಗ ಮಾಡಿದ್ರು, ಆ ವರ್ಡ್ಗಳಿಗೆ ಯಾವುದೇ ವ್ಯಕ್ತಿಯಾಗಲಿ ರಿಪ್ಲೈ ಕೊಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ರಿಪ್ಲೈಯನ್ನು ಕೊಟ್ಟಿದ್ಕ ಅದನ್ನ ನಿನ್ನೆ ನೀವು ಸರಿಯಾಗಿ ಮಾತಾಡ್ರಿ, ಸಿಂಗಲ್ ವರ್ಡ್ನಾಗ ಮಾತಾಡಬೇಡ್ರಿ, ಹಾಗ ಹಿಂಗ ಅಂತ ಕೆಲವೊಂದಿಷ್ಟು ವಿಚಾರಗಳನ್ನು ಪತ್ರಿಕಾ ಮಾಧ್ಯಮದಿಂದ ನಾನು ನೋಡಿ ತಿಳ್ಕೊಂಡೆ. ತಾವು ಆ ತಪ್ಪನ್ನು ಮಾಡಿ ತಾವು ಮಾತಾಡಿದಲ್ಲೇ ನಮ್ಮ ಶಾಸಕರು ಮಾತಾಡುವಂತ ಅನಿವಾರ್ಯತೆ ಅವತ್ತಿನ ದಿವಸ ಬಂತು. ಆದ್ರೆ ಮೇನ್ ಇಂಪಾರ್ಟೆಂಟ್ ಪತ್ರಿಕಾಗೋಷ್ಠಿಯನ್ನ ನಮ್ಮ ವಿರೋಶ್ ಉಂಡೋಡಿಯವರು ಕರೆದಿದ್ದಾರೆ. ಆ ಪತ್ರಿಕಾಗೋಷ್ಠಿಯನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ವಿರೋಶ್ ಉಂಡೋಡಿ ಅಣ್ಣವರು ಮಾತಾಡಿದ್ದಾರೆ. ನಾನು ಮೊದಲನೇದಾಗಿ ವೀರೇಶನ್ನವರಿಗೆ ವಿಷಯವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವು ಬೇರೆ ಪಾರ್ಟಿಯಲ್ಲಿ ಇದ್ದೀರಿ, ನಮ್ಮ ಶಾಸಕರು ಹೇಳಿದರು ನೀವು ಯಾವ ಪಾರ್ಟಿ, ಏನಾಯಿತು, ಏನು ವಿಚಾರಗಳನ್ನು ನೀವು ಮಾತಾಡಿದ್ರಿ ಅಂತ ಒಂದು ಕ್ವಶನ್ ಕೇಳಿದ್ವಿ. ಅದು ಸತ್ಯ ಕೂಡ. ಆದರೆ ತಾವು ಕೂಡ ಕೆಲವೊಂದಿಷ್ಟು ದಿವಸದಿಂದ ಅಂತರವನ್ನು ಕಾಯ್ಕೊಂಡಿದ್ದೀರಿ. ಇವತ್ತು ನೀವು ಹೇಳ್ತಾ ಇದ್ರಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಜಿಲ್ಲಾ ಉಪಾಧ್ಯಕ್ಷರವರ ಅಂತಂದ್ರು. ಇಷ್ಟು ದಿವಸ ಎಲ್ಲಿದ್ರು, ಇವಾಗ ಯಾಕಾದ್ರು ಬೇಕಲ್ಲ. ಆನಂತರ ಈ ರ್ಯಾಲಿ ಯಾಕೆ ಮಾಡಿದ್ರು, ರ್ಯಾಲಿ ಮಾಡೋ ಉದ್ದೇಶ ಏನಿತ್ತು, 2.5 ವರ್ಷ ದುಡ್ಡು ಯಾಕೆ ಮಾಡಲಿಲ್ಲ,
ನಮ್ಮ ಲೀಡರ್ಗಳು ಮನೆ ಕೂತ್ಕೊಂಡಾರ ಅದು ಕೂತಾರ, ಹೌದ್ರಿ ಅದು ನಮ್ಮ ಮನೆಯ ವಿಷಯ. ಕೂತ್ಕೊಂಡಾರೋ ಓಡೋಗಾರೋ ನಮ್ಮ ಪಕ್ಕ ಕುಂತಾರೋ ಅವ್ರಿಗೆ ಏನು ನೋಡಬೇಕು ನಾವು ನೋಡ್ತೀವಿ, ತಮಗೇನು ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಮೊನ್ನೆ ಯತ್ನಾಳವ್ರು ಬಂದಿದ್ರು ಇಲ್ಕಲ್ಲಿಗೆ, ತಮ್ಮ ಪಾರ್ಟಿಯಲ್ಲಿ ಪದಾಧಿಕಾರಿಗಳಾದಂಥವ್ರು ಎಲ್ಲರೂ ಹೋಗಿದ್ರು. ಯತ್ನಾಳವ್ರು ಯಾವ ಪಾರ್ಟಿಯವರು ಅದನ್ನು ತಿಳಿಸ್ಬೇಕಲ್ಲ ತಾವು. ಯಾವತ್ತು ಯತ್ನಾಳವ್ರು ಬಂದು ಹೋದ್ರು, 2.5 ವರ್ಷ ಇವರು ಗೌಡರು ಹೋಗೋದು ಬರೋದು ಪ್ರೆಸ್ ಮೀಟ್ ಮಾಡೋದು ಇದನ್ನೆಲ್ಲ ನಡೆಸಿದ್ರು. ಎಲ್ಲ ಅವ್ರ ಕಾರ್ಯಕರ್ತರು ಯಾಕ್ರಿ ಗೌಡರು ನೀವು ಸುಮ್ ಕುಂತ್ರೆಲ್ಲ ಮತ್ತೆಲ್ಲರೂ ಅಲ್ಲಿ ಹೊಂಟ್ರಿ ಇಲ್ಲಿ ಹೊಂಟ್ರಿ ಅಂತಂದು ತಮ್ಮ ಕಾರ್ಯಕರ್ತರಲ್ಲಿ ವಿಚಾರಗಳು ಬಂದು ಹೊತ್ತಾಗ ತಡಿ ಒಂದು ರ್ಯಾಲಿ ಮಾಡೋವಂಥ ಕಾರ್ಯಕರ್ತರು ಒತ್ತಾಯದ ಮ್ಯಾಗ ಇವತ್ತು ರ್ಯಾಲಿ ಮಾಡಿದ್ದನ್ನು ತಾವು ಕೂಡ ಮನಗಂಡಿದ್ದೀರಿ. ನಾನು ಹೇಳಂಥದ್ದಲ್ಲ, ತಮ್ಮ ಕೂಡ ಗಮನಕ್ಕೆ ಐತಿದ್ರು. ಆ ರ್ಯಾಲಿಯಲ್ಲಿ ಎಷ್ಟು ಜನ ಬಂದಿದ್ರು, ಎಷ್ಟು ಪೇಮೆಂಟ್ ಶೀಟ್ಗಳಿದ್ವು, ಎಷ್ಟು ಇದನ್ನು ಮಾಡಿದ್ರು ತಮ್ಮ ನೋಡಿದ್ದೀರಿ. ರ್ಯಾಲಿ ಮಾಡುವಂಥದ್ದು ಎಷ್ಟು ಜನ ಬಂದಿದ್ರು ಕ್ಷೇತ್ರದಲ್ಲಿ. ಇಷ್ಟೆಲ್ಲ ಹೇಳ್ತಾರಲ್ಲ ನಾವು ಏನೋ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಲ್ಲ, ಅದನ್ನು ಮಾಡೀವಿ ಇದನ್ನು ಮಾಡೀವಿ ಅಂತ ಹೇಳ್ತಾರಲ್ಲ, ಎಷ್ಟು ಜನ ಬಂದಿದ್ದಾರೆ ಅದನ್ನು ಖಂಡನೆ ಮಾಡೋಕ್ಕೆ? ಇದೆಲ್ಲ ತಾವು ಗಮನಿಸ್ತೀರಲ್ಲ. ಅದಕ್ಕೆ ನಮ್ಮ ಶಾಸಕರು ಈ ತಾಲೂಕಿನಲ್ಲಿ ಏನು ಕೆಲಸ ಮಾಡ್ಯಾರಂತ ಜನರಿಗೆ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ. ನಮ್ಮ ಶಾಸಕರ ವ್ಯಕ್ತಿತ್ವ ಏನು, ಅವ್ರು ಏನು ಅನ್ನೋದನ್ನು ನಮ್ಮ ಕಾರ್ಯಕರ್ತರಿಗೆ ನಮಗೆ ಗೊತ್ತಿತ್ತು. ಅದಕ್ಕೆ 30,000 ಓಟ್ ಹಾಕಿದ್ದ, 30,000 ಲೀಡಿಂದ ಬಂದಿದ್ದೀವಿ. 2013ರಲ್ಲಿ ಬಂದಿದ್ದೀವಿ, 23ರಲ್ಲಿ ಬಂದಿದ್ದೀವಿ. ತಮ್ಮನ್ನು ತಿರಸ್ಕಾರ ಮಾಡಿದ ಮೇಲೆ ಯಾಕ್ರಿ ನೀವು ಮಾತಾಡೋದು? ಜನ ತೀರ್ಪು ಕೊಟ್ಟಾಗಿದೆ. ಆ ತೀರ್ಪಿನ ವಿರುದ್ಧವಾಗಿ ನೀವ್ಯಾಕೆ ಮಾತಾಡ್ತೀರಿ? ಮುಂದೆ ಬರುತ್ತೆ ಎಲೆಕ್ಷನ್, ನೋಡೋಣ. ಅವತ್ತಿನ ದಿವಸ ನಿಮಗೆ ಜನರು ತೀರ್ಪು ಕೊಡ್ತಾರೋ ನಮಗೆ ಕೊಡ್ತಾರೋ ಅನ್ನೋದನ್ನು ಕಾದು ನೋಡೋಣ. ಅದ್ರ ಬಗ್ಗೆ ಏನು ನಮ್ಮ ವಿಚಾರಗಳಿಲ್ಲ. ಆದರೆ ಉಳ್ಳೋಡಿ ಅಣ್ಣವ್ರು ಹೇಳಿದ್ರು ಕಾಂಗ್ರೆಸ್ ನಾವು ಪಾರ್ಟಿಗೆ ಸಂಬಂಧ ಇಲ್ಲ, ಅದು ಇಲ್ಲ. ಹೌದು, ನಮ್ಮ SR ಕಾಶ್ಯಪ್ನವರು 1978ರಿಂದ ಪ್ರೆಸಿಡೆಂಟ್ TDP ಪ್ರೆಸಿಡೆಂಟ್ ಇದ್ರು. ಅವತ್ತಿನಿಂದ ರಾಜಕಾರಣಕ್ಕೆ ಬಂದಾರ. ಅವತ್ತು ಅವರು ಹುಟ್ಟಿದ್ರು ಇಲ್ಲ ಗೊತ್ತಿಲ್ಲ, ವೀರೇಶ್ವರನವರು ಹುಟ್ಟಿದ್ರು ಇಲ್ಲ ನಮ್ಗೆ ಗೊತ್ತಿಲ್ಲ. ಅವ್ರ ತಂದೆಯವರು ನಮ್ಮ ಸಾಹೇಬ್ರ ಜೊತೆ ಇದ್ದವ್ರೆ, ಇದ್ಬಿಟ್ಟು ಅವರು ಎಲೆಕ್ಷನ್ ನಿಂತವ್ರೆ. ಅವತ್ತ ಜೋಡಿಯಲ್ಲಿ ನಿಂತು ಅವರು ಸೋತಾರ. 94ರಲ್ಲಿ ಸುತ್ತಿದಾರಲ್ಲ. 89ರಲ್ಲಿ ನಮ್ಮ ಸಾಹೇಬರು ಶಾಸಕರಾಗಿದ್ದಾರಲ್ಲ. 85ರಲ್ಲಿ ಸೋತರು, 89ರಲ್ಲಿ ನಮ್ಮ ಜೊತೆಗೆ ಅದಾರ ಅವರು. 94ರಾಗ ವಾಪಸ್ ಅವ್ರ ಜೋಡಿಯಲ್ಲಿ ನಿಂತು ಸೋತರು. ಮುಂದೆ 2003ರಲ್ಲಿ ಮತ್ತೆ ನಮ್ಮ ಸಾಹೇಬ್ರ ಜೊತೆ ಕೈಗೊಡಿಸ್ಯಾರಲ್ಲ, ಅವ್ರ ಜೊತೆಗೆ ಇದ್ದಾರಲ್ಲ. ಇನ್ನೂ ವಿಶೇಷವಾಗಿ ಹೇಳ್ತೀನಿ ಒಂದು ನೆನಪನ್ನ, ಯಾಕಂದ್ರೆ ನನ್ನ ಜೊತೆ ನಮ್ಮ ಶಾಸಕರು ಹಂಚ್ಕೊಂಡಿದ್ರು. ನಿಮ್ಯಾನ್ಸ್ ಹಾಸ್ಪಿಟಲ್ ಅಲ್ಲಿ ತಮ್ಮ ತಂದೆಯವರು ಅಡ್ಮಿಟ್ ಆದಾಗ ವಿಜಯಾನಂದ ಕಾಶ್ಯಪ್ನವರ ಸ್ವತಃ ತಮ್ಮ ತಂದೆಯವರಿಗೆ ಅವ್ರ ಮನೆಯಿಂದ ಊಟ ಕೊಟ್ಟು ಬಂದಿದ್ದಾರೆ. ಇದೆಲ್ಲ ಇದೆಯಲ್ಲ, ಮರಿಬೇಡ್ರಿ ವಿನೇಶನ್ ಅವರೇ. ಯಾಕಂತಂದ್ರೆ ತಾವು ರಾಜಕಾರಣಕ್ಕೆ ಬಂದ್ಮೇಲೆ ಇರ್ಲಿಕ್ಕೆ ಈಗ ಲಾಟ್ರಿಯಲ್ಲಿ ಆಯ್ಸ್ ಬಂದಿದೆ. ತಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರ್ತೀವಿ, ತಾವು ಲಾಟ್ರಿಯಲ್ಲಿ ಬಂದ ನಮ್ಮ ಗಂಗಾಧರ ದೊಡ್ಡಮನಿ ವಿರುದ್ಧ ಆಯ್ಸ್ ಬಂದದ್ನಾಗ ಜನರ ತೀರ್ಪು, ಅದನ್ನು ಗೌರವಿಸೋಣ. ಅಭಿವೃದ್ಧಿ ಬಗ್ಗೆ ಕೇಳ್ತೀರಿ, ಅದಕ್ಕೆ ನಮ್ಗೆ ತೊಂದರೆ ಇಲ್ಲ. ಅದಕ್ಕೆ ತಾವು ವೈಯಕ್ತಿಕವಾಗಿ ಮಾತಾಡೋದು ಬೇಡ. ಯಾರ ಬಗ್ಗೆ ತಾವು ವೈಯಕ್ತಿಕ ಮಾತಾಡೋದು, ಸಿಂಗಲ್ ವರ್ಡಿಗೆ ಮಾತಾಡೋದು ಅದಲ್ಲ. ಅಭಿವೃದ್ಧಿ ಬಗ್ಗೆ ಕೇಳ್ರಿ, ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಆ ನಂತರ ಅಭಿವೃದ್ಧಿ ಬಗ್ಗೆ ದೊಡ್ಡಗೌಡರು ಮಾತಾಡಿದ್ದಾರೆ, ಅವ್ರ ನಾಯಕರುಗಳು ಮಾತಾಡಿದ್ದಾರೆ. ಸರಿ, 2.5 ವರ್ಷ ಆಯ್ತು. 2.5 ವರ್ಷದನ್ನ ನಾವು ಪುಸ್ತಕ ಬಿಡುಗಡೆ ಮಾಡ್ತೀವಿ. ನಮ್ಮ ಶಾಸಕರು ಬಂದ ನಂತರ ನಾವು ಏನು ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಆ ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡ್ತೀವಿ. ಆ ಬಿಡುಗಡೆ ಮಾಡಿದ್ದನ್ನು ತಪ್ಪು ಅಂತ ಹೇಳಕ್ ಬರಲಿಲ್ಲ. ಅಭಿವೃದ್ಧಿ ಅಲ್ಲ ಅನ್ನೋದಾದ್ರ ಇದ್ರ ತಪ್ಪು ಅಂತ ಹೇಳಕ್ಕೆ ಒಂದು ವೇದಿಕೆ ಮಾಡೋಣ. ಅವಾಗ ಬರ್ರಿ. 2013ರಿಂದ 18ರಲ್ಲಿ ನಾವು ಏನು ಕೆಲಸ ಮಾಡಿದ್ದೀವಿ, ಕ್ಷೇತ್ರದಲ್ಲಿ 4,500 ಕೋಟಿ ರೂಪಾಯಿಯನ್ನು ತಗೊಂಡು ಬಂದಿದ್ದೀವಿ. ಅದಕ್ಕೂ ಕೂಡ ತಾವು ತಂದೆ ಇಲ್ಲ ಅಂತ ಹೇಳ್ತೀವಿ. ಅವಾಗ ಪುಸ್ತಕವನ್ನು ಹೊರಡಿಸಿದ್ವಿ, ನಾವು ಪುಸ್ತಕ ಹೊರಡಿಸಿದ್ವಲ್ಲ. ನಾವು ಅವತ್ತು 2 ಸರಿ ಹೊರಡಿಸಿದ್ವಿ. ನಾವು 2018ರಲ್ಲಿ 2 ಸರಿ ಪುಸ್ತಕಗಳನ್ನು ನಾವೇನು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದನ್ನು ಹೊರಡಿಸಿದ್ದೀವಿ. ಅವತ್ತು ನೀವು ಬರಬೇಕಾಗಿತ್ತು. ಮತ್ತೆ ಇನ್ನೊಂದು ವಿಷಯ, ಬಹಿರಂಗವಾಗಿ ನಾವು ಹಲವಾರು ಬಾರಿ ನಮ್ಮ ಶಾಸಕರು ತಮ್ಮನ್ನು ಕರೆದಿದ್ದಾರಲ್ಲ.
ಸ್ವೀಕಾರ ಯಾಕೆ ಮಾಡಲಿಲ್ಲ? ಬರ್ಬೋದಿತ್ತಲ್ಲ. ಇವತ್ತಿಗೂ ಏನಾಯ್ತು? ಕಾಲ ಮಿಂಚಿಲ್ಲ. ನಾಳೆ ನಾವು ಇದೇ ಒಂದು ಜನವರಿಯಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ. ಆ ಪುಸ್ತಕ ತಮಗೂ ಕೂಡ ಕಳಿಸ್ಕೊಡ್ತೀವಿ, ನೋಡ್ರಿ. ಅದರಲ್ಲಿ ಏನಾದ್ರು ನಾವು ಅಭಿವೃದ್ಧಿಗಳನ್ನ ಮಾಡಲಾರ್ದನ್ನ ಪುಸ್ತಕ ಪ್ರಿಂಟ್ ಮಾಡಿದ್ರೆ ಅದಕ್ಕೊಂದು ವೇದಿಕೆ ಸಜ್ಜು ಮಾಡೋಣ. ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡುವಂಥವ್ರು ಇವತ್ತು ಇಲ್ಕಲ್ ನಗರದಲ್ಲಿ ನಮ್ಮ ಬಲ್ಕುಂದಿ ರೋಡ್ ಇರ್ಬೋದು, ಕಂದಗಲ್ದ ರೋಡ್ ಇರ್ಬೋದು, ಕರಡಿ ರೋಡ್ ಇರ್ಬೋದು, ಇವತ್ತು ನಮ್ಮ ನನ್ವಾಡಿ ರೋಡ್ ಇರ್ಬೋದು, ತಮ್ಮ ಅಧಿಕಾರದ ಅವಧಿಯಲ್ಲಿ ಕಾಂಟ್ರಾಕ್ಟರ್ಗಳು ಟೆಂಡರ್ ತಗೊಂಡಿದ್ರಲ್ರಿ, ಅವ್ರ್ಯಾಕೆ ಬಿಟ್ಟು ಹೋದ್ರು? ದೊಡ್ಡನಗೌಡ್ರೆ ಯಾಕೆ ಬಿಟ್ಟು ಹೋದ್ರು? ಕ್ವಶನ್ ಮಾರ್ಕ್ ಇದೆ ಅಲ್ರಿ, ಅದಕ್ಕೆ ಉತ್ತರ ಕೊಡ್ರಿ. ಅವಾಗ ಜನ ನಿಮ್ಮನ್ನು ಹೋಗ್ತಾರೆ, ನಮ್ಮನ್ನು ಹೋಗ್ತಾರೆ. ತಾವು ತಮ್ಮ ಅಧಿಕಾರಾವಧಿಯಲ್ಲಿ ಏನು ಮಾಡಿದ್ದೀರಿ ಅನ್ನೋದು ಬಹಳ ಸ್ಪಷ್ಟ ಐತಿ ಕ್ಷೇತ್ರದಲ್ಲಿ. ಹಾಗಾಗಿಯೇ ನಮಗೆ 30,000 ಓಟ್ ಬಂದಿದ್ದವು. ಮತ್ತು ಬಾರಿ ಇಲ್ಲಿ ರ್ಯಾಲಿಯಲ್ಲಿ ನರಗುಂದ್ ಮಾಂತೇಶ್ ಸೆಕೆಂಡ್ MLA ತಾವು 2 ಸರಿ 3 ಸರಿ MLA ಆಗಿ ಒಬ್ಬ ಇಲೆಕ್ಟೆಡ್ ಕ್ಯಾಂಡಿಡೇಟ್ ಅನ್ನು ಬಿಟ್ಟು ನಾನೊಬ್ಬ ಸಾಮಾನ್ಯ ಮನುಷ್ಯಗೆ MLA ಅಂತ ಕರೀತಿರಲ್ಲ, ಅಥೆಂಟಿಕೇಟೆಡ್ ಆಗಿ ನೀವು ಕರಿಬೋದಾ? ತಾವು ಪ್ರಜ್ಞಾವಂತರಲ್ಲ ತಾವು. ಯಾವುದೋ ಮಾತು ಕೇಳ್ಕೊಂಡು ಏನೋ ಮಾಡ್ಕೊಂಡು ನರಗುಂದ್ ಮಾಂತೇಶನ್ ಮೇಲೆ ಅಕ್ರಮ ಮರಳುಗಾಣಿಕೆ ಮಾಡಿದಾರಂತಂದು ತಾವು ಮಾತಾಡ್ತೀರಲ್ಲ. ಏನಿದೆ ನಾನು ಅಕ್ರಮ ಗಣಿಗಾರಿಕೆ ಮಾಡಿದ್ದೀನಿ ಅಂತ ತಮ್ಮ ಹತ್ರ ಎವಿಡೆನ್ಸ್? ಮೊನ್ನೆ ತಾನೇ ತಾವು ಲೋಕಾಯುಕ್ತರಿಗೆ ಅರ್ಜಿ ಕಂಪ್ಲೇಂಟ್ ಮಾಡಿದ್ರಿ. ಲೋಕಾಯುಕ್ತರು ಬಂದು ಹೋದ್ರಲ್ಲ, ಯಾರು ಮಾಡಿದಾರೆ ಅಕ್ರಮ ಗಣಿಗಾರಿಕೆ? ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಎಳ್ಕ ಬಲಕ ಕೂತಿದ್ರಲ್ಲ, ಮಲಪ್ರಭಾ ನದಿನ ಸೇತುವೆ ಕಟ್ಟಿ ಉಸುಗೊಡೋದ್ರಲ್ಲ, ಮಲ್ಕೊಂಡಿದ್ರ ಅವಾಗ? ಅದು ಅಕ್ರಮ ಅಲ್ಲ? ಇದೇ ತೊಂಡಾಳ ಅಂತಿರಲ್ಲ, ತೊಂಡಾಳದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿ ಕೇಸ್ ಆಯ್ತಲ್ಲ, ಅದು ಅಕ್ರಮ ಅಲ್ಲ? 2015ರಿಂದ 23 ಲೋಕಾಯುಕ್ತ ಕೇಸಿನಲ್ಲಿ ಎಷ್ಟಾಗಿದಾವೆ? ನನ್ನ ಹತ್ರ ದಾಖಲೆ ಸಹಿತ ಇದೆ. ಎಷ್ಟು ಕೇಸುಗಳಾಗಿದ್ದಾವು, ಎಷ್ಟು ಕೋರ್ಟ್ ಅಲ್ಲಿ ಕೇಸ್ ಆಗಿದಾವು, ಎಷ್ಟು FIR ಆಗಿದಾವು. ಇದು ಅಕ್ರಮ ತಾವು ಮಾಡಿದ್ದಲ್ಲ. ಒಂದೊಂದು ಪಾಯಿಂಟಿಗೆ ಒಬ್ಬೊಬ್ಬ ಮನುಷ್ಯನ ಇಟ್ಟುಕೊಂಡು ದುಡ್ಡು ತಗೊಂಡಲ್ಲ, ಅದು ವಸೂಲಿ ಅಲ್ಲ, ಹಪ್ತ ಅಲ್ಲ. ಒಬ್ಬ ಅಧ್ಯಕ್ಷ ಇಸ್ಪಟ್ ಆಡೋನ್ ಅಧ್ಯಕ್ಷ ಮಾಡಿರಿ, ಓಸಿ ಆಡೋನ್ ಅಧ್ಯಕ್ಷ ಮಾಡಿರಿ. ನಾವಿಲ್ಲೇ ಇಲ್ಕಲ್ ತಾಲೂಕಿನಲ್ಲಿ ಹುಣೂರು ತಾಲೂಕಿನಲ್ಲಿ ಇಸ್ಪಾಟ್ ಆಡಿಸ್ತೀವಿ, ಓಸಿ ಆಡಿಸ್ತೀವಿ ಅಂತ ತೋರಿಸ್ರಪ್ಪ ಒಂದರ. ಮಾತಾಡಕ್ಕೂ ಒಂದು ಲಿಮಿಟ್ ಐತಲ್ರಿ. ಏನಿದೆ ಅಂತ ಪ್ರಾಕ್ಟಿಕಲ್ ವಿಷಯಗಳನ್ನು ಮಾತಾಡಬೇಕಲ್ಲ. PKPS, DCC ಬ್ಯಾಂಕ್ ಇವತ್ತು ನವಲಿ ಪಟ್ಟ ಪ್ರೆಸ್ ಮೀಟ್ ಮಾಡಿದಾರೆ. ನಾಚಿಕೆ ಆಗುದಿಲ್ಲ ನೀವು? ಒಬ್ಬ MLA ಇದ್ಕೊಂಡು ನಮ್ಮ ಪಾರ್ಟಿ ವ್ಯಕ್ತಿನ ನವಲಿ ಹಿರೇಮಠ ಅಂತ ಕಾರ್ ಹಿಡ್ಕೊಂಡಿರ್ತಾರೆ. ಕಾರ್ ಹಿಡ್ಕೊಂಡು ಹೋಗಿ ನಮ್ಮಲ್ಲಿದ್ದಂಥವನ ಅವ ಮಾತೃದ್ರೋಹಿ, ಪಕ್ಷದ್ರೋಹಿ, ನೀಚ ಅಂತವನ್ನ ನನ್ನ ಜೊತೆ ಇದ್ದವನ್ನ ಕರ್ಕೊಂಡು ಹೋಗಿ ನಾನೇ ಕ್ಯಾಂಡಿಡೇಟ್ ಅವತ್ತು ನನಗೆ ಮೋಸ ಮಾಡಿ ನೀನು ಓಟ್ ಹಾಕಿಸ್ಕೊಂಡು ಶಿವನಗೌಡನ DCC ಬ್ಯಾಂಕ್ ಪೇಪರ್ ಮಾಡಿದಿಲ್ಲ. ನಾಚಿಕೆ ಬರುವುದಿಲ್ಲ ಇದು ಗಂಡಸ್ತಾನ ಅಂತಾರ? ರಾಜಕಾರಣ ಮಾಡ್ಬೇಕಂತ ನೀವು ಹೇಳ್ತಿರಲ್ಲ, ರಾಜಕಾರಣ ಮಾಡಿ ನೇರವಾಗಿ ಮಾಡ್ಬೇಕಿತ್ತು. ಇವತ್ತು ನನ್ನ ಸೋಲಿಗೆ ನಿಮ್ಮ ಕುತಂತ್ರನ ಅಲ್ಲ, ಒಬ್ಬ ಅಧಿಕೃತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹತ್ರ ಹೋಗಿ ಗಳಗಳ ಹೊತ್ಕೊಂಡು ಕಾಲು ಹಿಡ್ಕೊಂಡು ಅವನು ಮನವೊಲಿಸಿ ಅವನು ಬಂದು ಓಟ್ ಹಾಕ್ಸಿ ವಾಪಸ್ ಅವನ್ ಕಮಿಟ್ಮೆಂಟ್ ಇತ್ತಂತ ಇವತ್ತು ಕಮಿಟ್ಮೆಂಟ್ ಫೇಲ್ ಆದ ಅವ ಹೊಯ್ಕೋತ. ಯಾಕಪ್ಪ ಇದು ಮಾಡಿದ ತಪ್ಪಲ್ಲ? ವಾಸದ PKPS ಇಲೆಕ್ಷನ್ ನೀವೆಲ್ಲ ಏನ್ ಮಾಡಿರಿ ತಾಲೂಕಿನಲ್ಲಿ ಗೊತ್ತಿಲ್ಲ ನಮ್ಗೆ. ಇವತ್ತು ನಾವು ಅದನ್ನ ಮಾಡ್ತೀವಿ. ನೀವು ದಾರಿ ತೋರಿಸಿ ನಮ್ಗೆ ಮಾಡಕ್ಕೆ. ಅಕ್ರಮ ಗಣಿಗಾರಿಕೆ, ಮರಳು ಗಣಿಗಾರಿಕೆ ಅಂತೀರಿ. ಯಾವನೊಬ್ಬವನ ಸಂಗನಗೌಡ ಪಾಟೀಲ್ ಅಂತ ಅವ ಯಾವ ನಮ್ಮ ಪಾರ್ಟಿ ಅವ? ಕಾಂಗ್ರೆಸ್ ಪಾರ್ಟಿ ಅವ? ಅಧಿಕೃತ ಸದಸ್ಯತ್ವ ಇದೆ ಯಾವ? ತಾವೊಬ್ಬ ಪಕ್ಷದ MLA, ಮಾಜಿ MLA ಆಗಿ ಮತ್ತು ತಾವು ಗ್ರಾನೈಟ್
ಕ್ವಾರಿಗಳನ್ನು ಹೊಂದಿದ್ದೀರಿ, ಮೈನಿಂಗ್ ಅಲ್ಲಿ ತಮಗೆ ಅನುಭವ ಇದೆ. ಅನುಭವ ಇದ್ದು GPA ಮತ್ತು CFQ ಕೊಟ್ಟ ಮೇಲೆ ಲ್ಯಾಂಡ್ ಓನರ್ ಏನಿರುತ್ತೆ ಲೀಸ್ ಆದ್ಮೇಲೆ ಕೆಸರುಬಾಯಿ ಪಾಯಿಂಟ್ ಅಲ್ಲಿ ಅನಧಿಕೃತ ಅಂತ ಹೇಳ್ತೀರಿ. ನನ್ನ ಹೆಸರಲ್ಲೇ ಇದೆ, ಚೆಕ್ ಮಾಡ್ಕೊಡ್ರಿ. ಹೋಗಿ ನನ್ನ ಮೇಲೆ ಅನಧಿಕೃತ ಇತ್ತು ಕೇಸ್ ಮಾಡ್ರಿ. ಅದು ಬಿಟ್ಟು ನನ್ನ ಹೆಸರಿಗೆ ಬಸಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಿನ್ನೆ ಅವನು ಯಾವನೊಬ್ಬ ನನಗಾಗ್ದವನು ಏನಾದ್ರು ಮಾಡ್ತಿರ್ತಾನೆ, ಅವ್ರು ಯಾವ ಒಂದು ಫೋಟೋ ಹಾಕಿ ಹೋಗ್ರಪ್ಪ ನನ್ನ ಕೆಸರುಬಾಯಿ ಫೋಟೋ ಅದು ಅಕ್ರಮ ಗಣಿಗಾರಿಕೆ ಅಂತ ಹೇಳ್ತೀಯಲ್ಲಪ್ಪ. ರಾಜೀವ್ ದೊಡ್ಡನ್ ಕೂಡ ನನಗೆ ಮಾಂತ ಅಂತಿ, ಮತ್ತು ನಿಮ್ಮಪ್ಪ ಸಂಸ್ಕೃತಿಯನ್ನು ಕಲಿಸ್ಯಾನಂತಿ. ನಾನು ಯಾಕೆ ರಾಜ ಅನ್ಬೋದಲ್ಲ, ಆದ್ರೆ ನನಗೆ ಆ ಪದ್ಧತಿ ಕೊಟ್ಟಿಲ್ಲ ಅವ್ರ ತಂದೆ ತಾಯಿಗಳು. ನಾ ಎಂದು ಪತ್ರಿಕೆಯಲ್ಲಿ ಅಥವಾ ಹೊರಗಡೆ ಆಗಿ ನಾ ಇನ್ ರೆಸ್ಪೆಕ್ಟಿವ್ ಆಗಿ ಚಿಕ್ಕವರಿರಲಿ ದೊಡ್ಡವರಿರಲಿ ನಾ ಯಾರಿಗೂ ಕೂಡ ಮಾತಾಡೋದಿಲ್ಲ. ತಾಲೂಕಿನಲ್ಲಿ ಯಾರು ಜನ ಕೇಳಿದ್ರು ನರಗುಂದ ಮಾಂತೇಶ್ ಯಾರು ಹೆಂಗ ಅಂತ ಹೇಳ್ತಾರೆ. ನೀನು ಇನ್ನೂ ಸಣ್ಣವರು, ನನಗೆ ವಯಸ್ಸಿನ ಸಣ್ಣವನ ರಾಜು. ಅದಕ್ಕೆ ತಾವು ಸಂಸ್ಕೃತಿನ ಕಲಿಸಿಲ್ಲ ಮಾಡಿಲ್ಲ ಅಂತ ನಿಮ್ಮ ತಂದೆಯವರು ಹಂಗೆ ಕೊಟ್ರ ಹಿಂಗೆ ಕೊಟ್ರ ಅಂತಿಲ್ಲ. ನೀನು ಮೊದಲು ರೆಸ್ಪೆಕ್ಟ್ ಕೊಡು. MLA, ಮಾಜಿ MLA, ಪ್ರೆಸಿಡೆಂಟ್ MLA ಅವ್ರು ಮಾತಾಡ್ತಾರೆ, ಅವ್ರಿಗೆ ಬಿಟ್ಬಿಡು. ದೊಡ್ಡವರು, ನಾವು ಸಣ್ಣವರು, ಮಾತಾಡಿ. ಅವರೊಂದು ಮಾತಾಡಲಿ ಅದು ಬೇರೆ ಬೇರೆ ವಿಷಯ. ಅವ್ರವ್ರು ಮಾತಾಡಿ ಅವ್ರ ಮಟ್ಟದಾಗ, ನಾವು ಸಣ್ಣವರು, ಅವ್ರಿಗೆ ಬಿಟ್ಬಿಡ್ರಿ. ನೀವೇನಾದ್ರೂ ಇನ್ಮೇಲೆ ಲೇ ವಿದ್ಯಾ ಆ ವಿದ್ಯಾ ಅಂತಂದು ನಮ್ಮ ಸಾಹೇಬರಿಗೆ ಮಾತಾಡಿದ್ದ ಆದ್ರೆ ನಾವು ಸಮಾಜದಲ್ಲಿ ಸುಮ್ ಕುಂತಿಲ್ಲ. ಇನ್ಮ್ಯಾಕ್ ಏನಿದ್ರು ಪತ್ರಿಕೆಗೋಷ್ಟೇ ಇವು ಎಲ್ಲ ಬಿಟ್ಬಿಡ. ಆರ್ಮಿ ಮೇಲೆ ಕ್ರೀಡಾಂಗಣ ಕುಲ ಆಯ್ತು, ಬಂದ್ಬಿಡ್ರಿ. ದಮ್ಮು ತಾಕತ್ತು ಅಗಲ ಭಾಳ ಆಗ್ಬಿಟ್ಟು ಮಾಡ್ಬಿಡ್ಲಿ. ದಮ್ಮು ತಾಕತ್ತು ನೋಡ್ಬಿಡಮ್. ನಾವು ರೆಡಿ ಇದೀವಿ, ನೀವು ರೆಡಿ ಆಗ್ರಿ. ಟೈಮ್ ತಳ ಫಿಕ್ಸ್ ಎಲ್ಲ ಮಾಡ್ಬಿಡಮ್. ಅದನ್ನು ಬಿಟ್ಟು ಇವೆಲ್ಲ ಬಿಡ್ರಿ. ಇವು ಸಾಕು. ಒಳ್ಳೇದು ತಾಲೂಕಿನಿಗೋಸ್ಕರ ಒಳ್ಳೇದಾಗಲ್ಲ ವಿಚಾರ ಮಾಡಿ. ಡೆವಲಪ್ಮೆಂಟ್ ಬಗ್ಗೆ ನೀವು ಕೇಳಕತ್ತೀರಿ, ನಾವು ಡೆವಲಪ್ಮೆಂಟ್ ಬಗ್ಗೆ ಹೇಳಕ್ ತಯಾರಿದ್ವಿ. ನಮ್ಮ ಕೆಲಸಗಳು ಏನಾಗಿದಾವಲ್ಲ ನಾವು ಪುಸ್ತಕ ಬಿಡುಗಡೆ ಮಾಡ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಕಾಲದಲ್ಲಿ ನೀವೇನು ಮಾಡಿರಿ ಎಲ್ಲರಿಗೂ ಗೊತ್ತಿತ್ತು, ಯಾರು ಈಗ ಸಾಚ ನನಗೆ ಗೊತ್ತು. ನಿಮ್ಮ ಬೆಂಬಲಿಗರು ಏನು ಮಾಡ್ಯಾರ ಏನಿಲ್ಲ ಎಲ್ಲಾನು ನನಗೂ ಗೊತ್ತಿತ್ತು. ಅವತ್ತು ನಾವು ವಿರೋಧ ಪಕ್ಷದವಾಗಿದ್ದಾಗ ಇದ ತುಂಬದಲ್ಲಿ ಅಂಬರಯ್ಯನ ಹೊಲಕ್ಕೆ ಹೋದ್ವಿ ನಾವು, ನಮ್ಮ ಶಾಸಕರು ಎಲ್ಲರೂ ಹೋಗಿ ಅಕ್ರಮ ಗಣಿಗಾರಿಕೆ ಮಾಡ್ತಾನಂತಲ್ವ ನಿಂತೀವಿ ನಾವು. ನಮ್ಮ ಮ್ಯಾಗ SC/ST ಕೇಸ್ ಹಾಕಿದಿಲ್ಲಪ್ಪ. SC/ST ಕೇಸ್ ಅವಾಗ ಎಲ್ಲರಿಗೂ ನಮಗೆ ಹೇಳ್ತೀರ ಹಾಕ್ತಾರ ಅಂತ. ನೀವ್ಯಾಕೆ ಹಾಕಿದ್ರಿ? ಅಷ್ಟು ಒಳ್ಳೆಯವರಿದ್ರ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದೀರಿ ಅಂತ ಹೋಗಿ ನಾವು ಪ್ರಶ್ನೆ ಕರೆದ್ರ ಅವತ್ತು ತಮ್ಮ ಅಧಿಕಾರ ದರ್ಪವನ್ನು ಬಳಸಿ ಅಧಿಕಾರಿಗಳನ್ನ ಬಳಸಿ ನಮ್ಮ ಮ್ಯಾಗ ನಮ್ಮ ಶಾಸಕರ ಮ್ಯಾಗ ಕನಿಷ್ಠ ಒಂದು 25 ಮಂದಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮ್ಯಾಗ. ತಾವು ಬೆಂಗಳೂರಲ್ಲಿ ಪಿನ್ಯಾ ಹೋಟೆಲ್ನಾಗ ಇದ್ದೊತ್ನಾಗ ತಾವು ಯಾವ ಪರಿಸ್ಥಿತಿಯಾಗ ಏನೇನಾಯ್ತು ಅದು ನನಗೆ ಗೊತ್ತೈತಿ. ಡಬಲ್ ರೋಡ್ನಲ್ಲಿ ಏನಾಯ್ತು ಆ ವಿಷಯನೂ ನನಗೆ ಗೊತ್ತೈತಿ. ಭಾಳ ತಾವು ಸಾಕ್ಷ್ಯ ಅಂತ ನಮಗೆ ಹೇಳಕ್ ಹೋಗ್ಬೇಡ್ರಿ, ಎಲ್ಲ ಗೊತ್ತಿದೆ. ಆದ್ರೆ ನೀನು ವಯಸ್ಸಿನ ಸಣ್ಣವಧಿ, ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಕಲಿ. ಶಾಸಕರಿಗಾಗಲಿ ನನಗಾಗಲಿ ಯಾರಿಗೇ ಆಗಲಿ, ಇವತ್ತು ನಾವಂತಲ್ಲ ಯಾರಿಗೇ ಆಗಲಿ ಮರ್ಯಾದೆ ಕೊಟ್ಟು ಮಾತಾಡೋದನ್ನು ತಗೊಂಡ್ರೆ ತಮಗೂ ಮರ್ಯಾದೆ ಸಿಗುತ್ತೆ ಅನ್ನೋದನ್ನು ನಾನು ಈ ಪತ್ರಿಕಾ ಮಾಧ್ಯಮದಿಂದ ತಿಳಿಬಯಸ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನು ಮರ್ತಿದ್ದೀವಿ. ಮತ್ತು ಒಂದು ದಿವಸ ತಮ್ಮನ್ನೆಲ್ಲ ಕೂಡಿ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ಆದರೆ ಇವತ್ತಿನ ಮಟ್ಟಿಗೆ ಇಷ್ಟೇ ಹೇಳೋದು.